ಜಾತಿ ಜನಗಣತಿ ಸಮೀಕ್ಷೆಗೆ 108 ವಿಘ್ನ, ಸರ್ವರ್ ಸಮಸ್ಯೆ, ಶಿಕ್ಷಕರಿಗೆ 16 ಸಮಸ್ಯೆ. ಡಿಸಿಗಳು ಸಿಒಗಳ ಜೊತೆ ಸಿಎಂ ಸಭೆಯನ್ನ ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿ ಸಮೀಕ್ಷೆಗೆ 108 ವಿಘ್ನಗಳು ಎದುರಾಗಿದ್ದಾವೆ. ಯಾಕೆಂದ್ರೆ ಅನ್ಕೊಂಡಿದ್ದು ಆಗ್ತಾ ಇಲ್ಲ. ತುಂಬಾ ಆಮೆಗತಿಯಲ್ಲಿ ಸಾಗ್ತಾ ಇರುವಂತದ್ದು ಜಾತಿ ಗಣತಿ. 16 ದಿನ ಏನ್ ಟೈಮ್ ಫಿಕ್ಸ್ ಮಾಡಿದಾರಲ್ಲ, ಇದೇ ರೀತಿಯಾಗಿ ಏನಾದರೂ ಇಷ್ಟು 4 ದಿನದಿಂದ ಆಗ್ತಾ ಇರುವಂತದ್ದೇ ಕಂಟಿನ್ಯೂ ಆದ್ರೆ 60 ದಿನ ಕೊಟ್ಟರು ಕೂಡ ಆಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಪ್ರತಿ ಜಿಲ್ಲೆಯ ವರದಿಯನ್ನ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಯಾವ ರೀತಿ ಆಗ್ತಾ ಇದೆ, ಎಷ್ಟು ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ದೀರಾ ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೀತಾ ಇರುವಂತಹ ಸಭೆ ಇದು. ಸಮೀಕ್ಷೆಗೆ ಅಕ್ಟೋಬರ್ 7ರ ಡೆಡ್ಲೈನ್ ಅನ್ನ ಕೂಡ ನೀಡಿರುವಂತದ್ದು ಸರ್ಕಾರ. ಆ ಡೆಡ್ಲೈನ್ಗಂತೂ ಆಗುವಂಥದ್ದು ಆಲ್ಮೋಸ್ಟ್ ಡೌಟ್. ಮಂದಗತಿಯಲ್ಲಿದ್ದಂಥ ಸಮೀಕ್ಷೆಗೆ ಇನ್ನು ಮುಂದೇನಾದರೂ ಚುರುಕಾಗುತ್ತಾ? ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಗದಿತ ಸಮಯದಲ್ಲೇ ಸಮೀಕ್ಷೆ ಪೂರ್ಣಕ್ಕೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನಿಗದಿತ ಸಮಯದಲ್ಲೇ ಸಮೀಕ್ಷೆ ಪೂರ್ಣಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಸಮಸ್ಯೆ ಬಗೆಹರಿಯೋದಾದ್ರೂ ಹೇಗೆ? ನೆಟ್ವರ್ಕ್ ಸಮಸ್ಯೆಯನ್ನ ಯಾವ ರೀತಿಯ ಬಗೆಹರಿಸ್ತೀರಾ? ಆಗುತ್ತಾ ನಿಮ್ಮ ಕೈಲಿ? ಸರ್ವರ್ ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೆ ಆಗುತ್ತಾ? ಆಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಅದನ್ನು ಬಗೆಹರಿಸ್ಲಿಕ್ಕೆ ಆಗುತ್ತಾ? ಈ ರೀತಿಯಾಗೆಲ್ಲ ಪ್ರಶ್ನೆಗಳಿದಾವೆ. ಏನೋ ಸೂಚನೆ ಕೊಟ್ಬಿಟ್ಟು DC ಅವರಿಗೆ ಖಡಕ್ ಆಗಿ ಹೇಳಿದ್ರೆ ಹೇಳ್ಬಿಡ್ಬೋದು. ಆದರೆ ಈ ಸಮೀಕ್ಷೆ ಅಂದ್ರೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ಬೇಕಲ್ಲ, ಅದನ್ನ ಪರಿಹಾರವನ್ನ ಕಂಡುಹಿಡಿಯುವಂತ ತತ್ಕ್ಷಣಕ್ಕಂತೂ ಆಗೋದಿಲ್ಲ. ನೆಟ್ವರ್ಕ್ ಸಮಸ್ಯೆ ತತ್ಕ್ಷಣಕ್ಕೆ ಆಗುವಂಥದ್ದಲ್ಲ. ಸರ್ವರ್ ಸಮಸ್ಯೆಯನ್ನ ಹಂಗು ಹಿಂಗು ಹೆಂಗೋ ಅಡ್ಜಸ್ಟ್ ಮಾಡ್ಬೋದು. ನೆಟ್ವರ್ಕ್ ಸಮಸ್ಯೆಗಂತೂ ಸೊಲ್ಯೂಷನ್ ಸದ್ಯಕ್ಕೆ ಸಿಗೋದಿಲ್ಲ. ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಯಾಕೆ? ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ. ಜಿಯೋ ಟ್ಯಾಗಿಂಗು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ಸಾಕಷ್ಟು ಕಡೆ ಶಿಕ್ಷಕರ ಅಭಾವ, ಅದರ ಜೊತೆಗೆ ಶಿಕ್ಷಕರಿಗೆ ಸರಿಯಾದಂಥ ತರಬೇತಿ ಕೂಡ ಇಲ್ಲ ಅಲ್ಲಿ. ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 60 ಪ್ರಶ್ನೆ ಕೇಳಬೇಕು ಒಂದು ಕುಟುಂಬದವ್ರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ. ಆ ಪ್ರಶ್ನೆ ಕೇಳೋದಕ್ಕಾದ್ರೂ ಟೈಮ್ ಬೇಕಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸರ್ಕಾರ ಏನೋ 16 ದಿನ ಟೈಮ್ ಕೊಟ್ಬಿಟ್ಟು ಎಲ್ಲ ಮುಗ್ಸಾಕ್ಬಿಡಿ ಅನ್ನೋದಂತ ಈಸಿಯಾಗಿ ಹೇಳ್ಬಿಟ್ರು. ಆದರೆ ಆಮೆಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯಾವ ರೀತಿಯಾಗಿ ಚುರುಕನ್ನು ಮುಟ್ಟಿಸುವಂತ ಕೆಲಸ ಆಗ್ತಾ ಇದೆ ಅಂತ. ಪೃಥ್ವಿರಾಜ್, ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಇದು ತುರ್ತಾಗಿ ಕ್ರಮವನ್ನು ವಹಿಸಿರುವಂತಹ ಸಂದರ್ಭದಲ್ಲಿ ಒಂದಷ್ಟು ಸಮಸ್ಯೆಗಳು, ಗೊಂದಲಗಳು ಇದೆ, ಮತ್ತೆ ತಾಂತ್ರಿಕ ಸಮಸ್ಯೆಗಳು ಕೂಡ ತಂದೊಡ್ಡಿರುವಂತದ್ದು. ಹಾಗಾಗಿ ಅದನ್ನು ಸರಿದೂಗಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಖುದ್ದು ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಸಜ್ಜಾಗಿರುವಂತದ್ದು. ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಸದ್ಯದ ಮಟ್ಟಿಗೆ ಜಾತಿ ಜನಗಣತಿ ಸಮೀಕ್ಷೆ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಮಾಹಿತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು. ಈಗ ತಾನೇ ಗೃಹ ಕಚೇರಿ ಕೃಷ್ಣದಲ್ಲಿ ಅರ್ಧ ಗಂಟೆಗೂ ಮುಂಚಿತವಾಗಿ ಸಭೆ ಕೂಡ ಆರಂಭವಾಗಿದೆ. DCM DK ಶಿವಕುಮಾರ್ ಕೂಡ ಎಲ್ಲೊಂದ್ ಕಡೆ ಗೈರಾಗ್ತಾರೆ ಕೂಡ ಹೇಳಲಾಗ್ತಾ ಇದ್ರು. ಆದ್ರೆ ಅಂತಿಮವಾಗಿ ಆಂಧ್ರ ಪ್ರದೇಶ ಪ್ರವಾಸವನ್ನ ಮೊಟಕುಗೊಳಿಸಿ ರದ್ದು ಮಾಡಿ ಇದೀಗ ಅವರು ಕೂಡ ಬಂದಿರುವಂತದ್ದು. ಅಲ್ಲಿ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಸಮೀಕ್ಷೆ ನಡೀತಾ ಇದೆ, ಮತ್ತೆ ಜಿಲ್ಲಾಧಿಕಾರಿಗಳು ಯಾವೆಲ್ಲ ಕ್ರಮವನ್ನ ಇಷ್ಟು ತಿಂಗಳ ಕಾಲ ಕೈಗೊಂಡಿದ್ದಾರೆ, ಮತ್ತೆ ಶಿಕ್ಷಕರು ಎಲ್ಲೋ ಒಂದ್ ಕಡೆ ಈಗಾಗಲೇ ದಸರಾ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ಕೂಡ ವೈಯಕ್ತಿಕ ಏನು ಕೆಲಸದಲ್ಲೂ ಕೂಡ ಬ್ಯುಸಿ ಆಗಿರುವಂತದ್ದು. ಕೆಲವರು ಶಿಕ್ಷಕರು ಕೂಡ ತಡ್ಕೊಳ್ತಾ ಇರುವಂತದ್ದು, ಮತ್ತೆ ಜನರ ಬಳಿ ಕೂಡ ಗಣತಿದಾರರು ಹೋಗಿಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಸಾಕಷ್ಟು ದೂರುಗಳು ಕೂಡ ಈಗಾಗಲೇ ಚುನಾವಣಾ ಏನು ಹಿಂದುಳಿದ ವರ್ಗ ಆಯೋಗಕ್ಕೂ ಕೂಡ ಈಗಾಗಲೇ ದೂರುಗಳು ಬಂದಿರುವಂತದ್ದು. ದೂರುಗಳ ಆಧಾರದ ಮೇಲೆ ಯಾವ ರೀತಿಯಾಗಿ ಕ್ರಮವನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ DCಗಳಿಂದ ಒಂದಷ್ಟು ಮಾಹಿತಿಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಆದರೆ ಸರ್ಕಾರ ಅಂದುಕೊಂಡಂತೆ, ಅಂದ್ರೆ ಏನು ಹಿಂದುಳಿದ ವರ್ಗ ಆಯೋಗ ಅಂದುಕೊಂಡಂತೆ ನಿರೀಕ್ಷೆಗೆ ತಕ್ಕಂತೆ ಈಗಾಗಲೇ ಏನು ಸಮೀಕ್ಷೆಗಳು ಕೂಡ ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸದ್ಯದ ಮಟ್ಟಿಗೆ ಮಾಹಿತಿ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿನೇ ಈಗ ಮತ್ತಷ್ಟು ಚುರುಕನ್ನು ಮಾಡೋದ್ರ ಮುಖಾಂತರವಾಗಿ ಬರುವಂತ ದಿನಗಳಲ್ಲಿ ಕಾಲಮಿತಿ ಒಳಗಡೆನೆ ಅದನ್ನ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆ ಒಂದು ಸೂಚನೆಗಳ ಆಧಾರದ ಮೇಲೆ ಬರುವಂತ ದಿನಗಳಲ್ಲಿ ಕೂಡ DCಗಳಾಗಿರ್ಬೋದು ಮತ್ತೆ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಾಗಿರ್ಬೋದು ಅದನ್ನ ಜಾತಿ ಜನಗಣತಿ ಸಮೀಕ್ಷೆಯನ್ನ ಮುಗಿಸುವಂತ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ವಹಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಈಗ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಸದ್ಯಕ್ಕೆ ಜಿಲ್ಲಾಧಿಕಾರಿಗಳಿಂದ ಜಿಲ್ಲೆಗಳಲ್ಲಿ ಯಾವ ರೀತಿಯಾಗಿ ಸಮೀಕ್ಷೆಯನ್ನ ನಡೀತಾ ಇದೆ, ಮತ್ತೆ ಯಾವ ರೀತಿಯಾಗಿ ಅಂದ್ರೆ ಈಗಾಗಲೇ ಮೊಬೈಲ್ ಆಪ್ ನಲ್ಲಿ ನಡೆಸುವಂತದ್ದಾಗಿರ್ಬೋದು, ಮತ್ತೆ ತಾಂತ್ರಿಕ ಸಮಸ್ಯೆಗಳು ಯಾವ ರೀತಿ ಸಮಸ್ಯೆಗಳು ಬಂದಿವೆ ಅದನ್ನ ಸರಿದೂಗಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಾನಿಟರಿಂಗ್ ಮಾಡಬೇಕು, ಹೀಗೆ ಮತ್ತೆ ಏನು ಹಿಂದುಳಿದ ವರ್ಗ ಆಯೋಗದ ಏನ್ ಸಲಹೆಗಳನ್ನ ಕೊಡ್ತಾರೆ, ಮತ್ತೆ ಆ ಕ್ರಮವನ್ನು ವಹಿಸುವಂತ ನಿಟ್ಟಿನಲ್ಲಿ ಶಿಕ್ಷಕರು ಏನು ಮುಂದಾಗಿಲ್ಲ, ಹೀಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಸದ್ಯಕ್ಕೆ ಈಗ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ. 16 ದಿನದಲ್ಲಿ 4 ದಿನ ಆಗೋಗ್ತಾ ಇದೆ, ಇನ್ನು ಉಳಿದಿರುವಂತದ್ದು 12 ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ಸಮೀಕ್ಷೆಯನ್ನ ಮಾಡುವಂತ ನಿಟ್ಟಿನಲ್ಲಿ ತುಂಬಾ ಕಷ್ಟ ಇದೆ. ಅದಕ್ಕೆ ಆಲ್ಟರ್ನೇಟಿವ್ ಪ್ಲಾನ್ಸ್ ಏನಾದ್ರು ಮಾಡ್ಕೊಂಡಿದ್ದಾರೆ ಹೇಗೆ ಅಂತ?
ಪೃಥ್ವಿರಾಜ್, ಈ ಕ್ಷಣಕ್ಕೂ ಕೂಡ ಹಿಂದುಳಿದ ವರ್ಗ ಆಯೋಗ ಯಾವುದೇ ರೀತಿಯಾದಂತ ಆಲ್ಟರ್ನೇಟ್ ಕ್ರಮಗಳನ್ನು ವಹಿಸಿಲ್ಲ. ಆದ್ರೀಗ ನೀವ್ ಹೇಳ್ದಂಗೆ ಸಮಯ ಕೂಡ ಕಡಿಮೆ ಇದೆ, ಮತ್ತೆ ದಸರಾ ರಜೆ ಕೂಡ ಬೇಗ ಮುಗಿಯುತ್ತೆ. ಮತ್ತೆ ಈಗಾಗಲೇ ಶಿಕ್ಷಕರು ಕೂಡ ಬೇರೆ ಬೇರೆ ರೀತಿಯಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗ ಅವ್ರನ್ನ ಜಾಗರೂಕ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಎಲ್ಲ ರೀತಿಯ ಕ್ರಮವನ್ನು ಕೂಡ ವಹಿಸಿದೆ. ನಿನ್ನೆ ತಾನೇ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಯಾರೆಲ್ಲ ಗಣತಿದಾರರು ಈ ಒಂದು ಜಾತಿ ಜನಗಣತಿ ಸಮೀಕ್ಷೆಗೆ ಹೋಗ್ತಾ ಇಲ್ಲ ಅಂತವರ ವಿರುದ್ಧವಾಗಿ ಕೂಡ ಶಿಸ್ತು ಕ್ರಮಗಳನ್ನ ವಹಿಸುವಂತ ನಿಟ್ಟಿನಲ್ಲಿ ಕೂಡ ಈ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಅದನ್ನ ಎಚ್ಚರಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಖುದ್ದು ಮುಂದಾಗಿರುವಂತದ್ದು. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಈ ಒಂದು ಜಾತಿ ಜನಗಣತಿ ಸಮೀಕ್ಷೆ ಅತ್ಯಂತ ಪ್ರತಿಷ್ಠೆ ಆಗಿದೆ. ಕಳೆದ ಬಾರಿಯ ಸಮೀಕ್ಷೆ ಅತ್ಯಂತ ಎಲ್ಲೋ ಒಂದು ಕಡೆ ಕಸದ ಬುಟ್ಟಿಗೆ ಹೋಗಿತ್ತು. ಈಗ ಈ ಬಾರಿಯಂತ ಸಮೀಕ್ಷೆ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿಗಳು ಖುದ್ದು ಆಸಕ್ತಿಯನ್ನು ವಹಿಸಿರುವಂತದ್ದು. ಮುಖ್ಯಮಂತ್ರಿಗಳಿಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಸಮೀಕ್ಷೆ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿನ ಸಂಪೂರ್ಣವಾಗಿ ಈಗಿರ್ತಕ್ಕಂಥ ಸಮಯದ ಒಳಗಡೆನೆ ಜಾತಿ ಜನಗಣತಿ ಸಮೀಕ್ಷೆಯನ್ನ ಮುಗಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಹಿಂದುಳಿದ ಆಯೋಗ ಯಾವೆಲ್ಲ ಕ್ರಮವನ್ನು ತೆಗೆದುಕೊಂಡಿದೆ, ಅಭಿಪ್ರಾಯವನ್ನು ತೆಗೆದುಕೊಂಡು ಅವರ ಸಲಹೆಗಳ ಆಧಾರದ ಮೇಲೆ ಒಂದಷ್ಟು ಕ್ರಮಗಳನ್ನು ಜರುಗಿಸುವುದರ ಮುಖಾಂತರವಾಗಿ ಅದನ್ನ ಜಾತಿ ಜನಗಣತಿ ಸಮೀಕ್ಷೆಯನ್ನ ಕಾಲಮಿತಿ ಒಳಗಡೆ ಮುಗಿಸುವ ನಿಟ್ಟಿನಲ್ಲಿ ಕೂಡ ಇವತ್ತು ಸೂಚನೆಯನ್ನು ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಒಂದು ವೇಳೆ ಏನಾದ್ರು ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಇಷ್ಟು ತಿಂಗಳ ಏನು 22ನೇ ತಾರೀಕಿನ ಸಮೀಕ್ಷೆ ಶುರು ಆಗಿದೆಯಲ್ಲ, ಅದೆಲ್ಲ ಒಂದ್ ಕಡೆ ಇಂತಿಷ್ಟು ಪ್ರಮಾಣದಲ್ಲಿ ಅದನ್ನ ಗುರಿ ಮುಟ್ಟುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಮುಂದಾಗಿಲ್ಲ, ಮತ್ತೆ ಗಣತಿದಾರರು ಕೂಡ ಮುಂದಾಗಿಲ್ಲ. ಬಹುಶಃ ಅಧಿಕಾರಿಗಳು ಮಟ್ಟದಲ್ಲಿ ಮತ್ತೆ ಡಿಸಿಗಳು ಏನ್ ಹೇಳ್ತಾರೆ ಅದರ ಆಧಾರದ ಮೇಲೆ ಸಮಯವನ್ನ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಪೃಥ್ವಿರಾಜ್, ಓಕೆ, ಕಾದು ನೋಡೋಣ ಕೃಷ್ಣ ಏನಾಗುತ್ತೆ ಅಂತ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಸುದ್ದಿ ಹೋಗೋಣ. ಕೋಲಾರ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ಸಿಬ್ಬಂದಿ ಗೈರಾಗ್ತಾ ಇದ್ದಾರೆ. ನಿನ್ನೆ ಸರ್ವೆಗೆ ಗೈರಾಗಿದ್ದಂತ 6 ತಾಲೂಕುಗಳ ಸಿಬ್ಬಂದಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ನೋಟಿಸ್ ಅನ್ನ ಪಾಸ್ ಮಾಡಿದ್ದಾರೆ. ಅಲ್ಲಿನ ಬಿಇಒಗೆ ಜಿಲ್ಲಾಧಿಕಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 645 ಸಿಬ್ಬಂದಿ ಕರ್ತವ್ಯದಲ್ಲಿ ಭಾಗಿಯಾಗದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಅದಕ್ಕೆ ಕಾರಣ ಕೇಳಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಶಿಸ್ತು ಕ್ರಮ ಯಾಕೆ ಕೈಗೊಳ್ಳಬಾರದು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ಶಿಸ್ತು ಕ್ರಮವನ್ನ ಯಾಕೆ ಕೈಗೊಳ್ಳಬಾರದು ಅಂತ. ಇನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಿನಲ್ಲಿ 179, ಬಂಗಾರಪೇಟೆಯಲ್ಲಿ 96, ಕೆಜಿಎಫ್ನಲ್ಲಿ 88, ಮಾಲೂರಿನಲ್ಲಿ 141, ಮುಳಬಾಗಿಲಿನಲ್ಲಿ 127, ಶ್ರೀನಿವಾಸಪುರದಲ್ಲಿ 14 ಸಿಬ್ಬಂದಿ ಗೈರು ಹಾಜರಾಗಿದ್ದಾರೆ. ಯಾಕೆ, ಏನು, ಎತ್ತ ಅನ್ನುವಂಥದ್ರ ಬಗ್ಗೆ ಕಾರಣ ಕೇಳಿ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು ಕೋಲಾರ ಜಿಲ್ಲಾಧಿಕಾರಿಗಳಿಂದ. ಒಂದು ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಅದರ ಜೊತೆಗೆ ಹಿಂದುಳಿದ ವರ್ಗಗಳ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿರುವಂಥದ್ದು. ಯಾಕೆ ಗೈರು ಹಾಜರಾಗಿದ್ದಾರೆ, ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ನಾವು ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಶಿಸ್ತು ಕ್ರಮ ಅಂದ್ರೆ ಏನ್ ಕೈಗೊಳ್ತಾರೆ ಅದು ಕೂಡ ಸದ್ಯದ ಪ್ರಶ್ನೆ. ಯಾಕೆಂದ್ರೆ ಹಲವು ಕಡೆ ಇದು ಬರೀ ಕೋಲಾರದ ಸಮಸ್ಯೆ ಅಲ್ಲ, ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹಲವಾರು ಸಿಬ್ಬಂದಿ ಗೈರು ಹಾಜರಾಗ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಸರಿಯಾದ ಸೌಲಭ್ಯವನ್ನು ಕೂಡ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಒಂದು ತಾಲೂಕಿನ ಸಿಬ್ಬಂದಿಯನ್ನ ಬೇರೆ ತಾಲೂಕಿಗೆ ಹಾಕ್ತಾ ಇರುವಂಥ ಹಿನ್ನೆಲೆಯಲ್ಲೂ ಕೂಡ ಅದು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಮೇನ್ಲಿ ಟೆಕ್ನಿಕಲ್ ಸಮಸ್ಯೆಯ ಜೊತೆಗೆ ಶಿಕ್ಷಕರಿಗೆ ಸೂಕ್ತ ತರಬೇತಿ ಇಲ್ಲ ಅನ್ನುವಂಥ ಅಸಮಾಧಾನ ಕೂಡ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಆ ನೋಟಿಸ್ನಲ್ಲಿ ಏನಂತ ಉಲ್ಲೇಖ ಆಗಿದೆ? ಶಿಸ್ತು ಕ್ರಮ ಅಂದ್ರೆ ಯಾವ ರೀತಿಯಾಗಿ ಶಿಸ್ತು ಕ್ರಮ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ? ಹಾಗೆ 645 ಸಿಬ್ಬಂದಿ ಬರ್ತಾ ಇಲ್ವಲ್ಲ, ಅದಕ್ಕೆ ಏನಾದರೂ ರೀಸನ್ಗಳನ್ನ ಕೊಟ್ಟಿದ್ದಾರಂತ ಅವರು? ಖಂಡಿತ ಪೃಥ್ವಿರಾಜ್, ಏನು ನಾವು ರಾಜ್ಯಾದ್ಯಂತ ಗಮನಿಸಬಹುದು. ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಸಮೀಕ್ಷೆಯಲ್ಲಿ ಏನು ಸಿಬ್ಬಂದಿಗಳನ್ನು ಭಾಗಿಯಾಗ್ತಾ ಇದ್ದಾರೆ, ಬಹಳಷ್ಟು ಸಮಸ್ಯೆಗಳನ್ನ ಎದುರ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ಲೊಕೇಶನ್ ಮ್ಯಾಪ್ ಕೊಟ್ಟಿರ್ತಾರೆ. ಆ ಒಂದು ಲೊಕೇಶನ್ ಮ್ಯಾಪ್ ಅಲ್ಲಿ ಅವ್ರೋಗಿ ಲಾಗಿನ್ ಅನ್ನ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಒಂದು ಬೇರೆ ಲೊಕೇಶನ್ ಅನ್ನ ತೋರ್ಸತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿನೇ ಬಹಳಷ್ಟು ಸಿಬ್ಬಂದಿಗಳು ಒಂದು ತಾಂತ್ರಿಕ ಸಿಬ್ಬಂದಿಯನ್ನ ಕಳೆದ ಒಂದು 3 ದಿನಗಳಿಂದ ಅನುಭವಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೋಲಾರದಲ್ಲೂ ಕೂಡ ಏನು ಈ ಒಂದು ಜಾತಿ ಗಣತಿಯಲ್ಲಿ ಸಾವಿರಾರು ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ತಾಂತ್ರಿಕ ದೋಷ ಬಹಳಷ್ಟು ಕಾಡ್ತಾ ಇರತಕ್ಕಂಥದ್ದು. ಆದ್ರೆ ನಿನ್ನೆ ಏನು ಜಿಲ್ಲಾಧಿಕಾರಿಗಳು ಗಮನಿಸಿರುವಂತೆ ಸಂಜೆ 4:30 ನಂತರ ಏನು ಸಿಬ್ಬಂದಿಗಳು ಹಲವಾರು ಸಿಬ್ಬಂದಿ ಏನು ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿರೋದಿಲ್ಲ. ಅದರಲ್ಲಿ ಸುಮಾರು 645 ಸಿಬ್ಬಂದಿಗಳು ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗದೇನೆ ನಿರ್ಲಕ್ಷ್ಯ ತೋರಿರ್ತಕ್ಕಂಥದ್ದು. ಮತ್ತೆ ಕನಿಷ್ಠ ಅವರು ಮೊಬೈಲ್ ಅಲ್ಲಿ ಲಾಗಿನ್ ಅಲ್ಲ ಕೂಡ ಎಲ್ಲ ಲಾಗೌಟ್ ಆಗಿರ್ತಕ್ಕಂಥದ್ದು. ಇಂಥದ್ದೊಂದು ಒಂದು ನಿರ್ಲಕ್ಷ್ಯವನ್ನ ಇದೀಗ ಜಿಲ್ಲಾಧಿಕಾರಿಗಳು ಗಮನಿಸಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ತಾಲೂಕು ಮಟ್ಟದ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಮತ್ತೆ ಇದು ತಾಲೂಕು ಮಟ್ಟದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಿಬ್ಬಂದಿಗಳ ಮೇಲೆ ನಾವು ಯಾಕೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬಾರ್ದು, ಯಾಕಂತ ಹೇಳಿದ್ರೆ ಒಂದು ತಾಂತ್ರಿಕ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನ ಮೇಲಧಿಕಾರಿಗಳ ಗಮನಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡಬೇಕು. ಆದ್ರೆ ಏಕಾಏಕಿ ಈ ರೀತಿಯಾಗಿ ಒಂದು ಸಮೀಕ್ಷೆಯನ್ನ
ಸ್ಥಗಿತ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿನೇ ಇವ್ರ ಮೇಲೆ ನಾವು ಯಾಕೆ ಶಿಸ್ತು ಕ್ರಮ ತಗೊಳ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಟಿಸ್ಗೆ ಉತ್ತರ ಬಂದಂತ ನಂತರದಲ್ಲಿ ಅವರ ಮೇಲೆ ಒಂದು ಕ್ರಮವನ್ನ ತೆಗೆದುಕೊಳ್ಳೋದು ಒಂದು ಕೆಲಸ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಸಮೀಕ್ಷೆಯಲ್ಲಿ ಈ ರೀತಿಯಾಗಿ ಒಂದು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಸಿಬ್ಬಂದಿ ವಿರುದ್ಧವಾಗಿ ಈ ರೀತಿಯಾಗಿ ಒಂದು ಕ್ರಮಕ್ಕೆ ಇದೀಗ ಜಿಲ್ಲಾಧಿಕಾರಿಗಳು ಮೊದಲ ಹಂತದಲ್ಲಿ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.